ನಮಸ್ಕಾರ. ಆರ್ ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಈ ಯುದ್ಧ ನಿಲ್ಲುತ್ತಾ ಅನ್ನೋದು ಪ್ರಶ್ನೆ, ಸದ್ಯಕ್ಕಿರುವಂಥ ಪ್ರಶ್ನೆ. ಇಷ್ಟೆಲ್ಲ ಇಡೀ ಜಗತ್ತಿನ ಮೇಲೆ ಪರಿಣಾಮ ಬೀರ್ತಾ ಇದೆಯಲ್ಲ, ಈ ಯುದ್ಧ ನಿಲ್ಲೋದು ಯಾವಾಗ ಅನ್ನೋದು ನಾನು ಕೇಳಿದ್ರೆ, ಈ ಪರಿಸ್ಥಿತಿಗಳನ್ನು ಅವಲೋಕನ ಮಾಡಿದ್ರೆ ಸದ್ಯ ನಿಲ್ಲಲ್ಲ ಅಂತ ಅನ್ಸುತ್ತೆ. ಅರೆ, ಅಮೆರಿಕ ಹೇಳ್ತಾ ಇದೆ ಇರಾನ್ ಒಪ್ಪಿದ್ರೆ ನಾವು ಯುದ್ಧ ನಿಲ್ಲಿಸ್ಬಿಡ್ತೀವಿ ಅಂತ. ಇರಾನ್ ಹೇಳ್ತಾ ಇದೆ ನಮ್ದೊಂದಿಷ್ಟು ಕಂಡೀಷನ್ಸ್ ಇದೆ, ಅದಕ್ಕೆ ಒಪ್ಪಿದ್ರೆ ನಾವು ಯುದ್ಧ ನಿಲ್ಲಿಸ್ಬಿಡ್ತೀವಿ ಅಂತ. ಅಷ್ಟು ಸುಲಭ ಇದೆಯಾ? ಖಂಡಿತವಾಗ್ಲೂ ಇಲ್ಲ ಅಂತ ಅನ್ಸುತ್ತೆ. 14 ದಿನ, ಇವತ್ತಿಗೆ 14 ದಿನ ಆಯಿತು ಯುದ್ಧ ಆರಂಭ ಆಗಿ. ಸೊ ಇರಾನ್ ನೋಡಿದ್ರೆ ಅದು ಯುದ್ಧವನ್ನು ಮುಂದುವರಿಸ್ತಾನೆ ಇದೆ, ದಾಳಿಗಳನ್ನು ಮುಂದುವರಿಸ್ತಾನೆ ಇದೆ, ಮುಂದಿನ ಪ್ಲ್ಯಾನ್ಗಳೆಲ್ಲ ಇದೆ. ಅಮೆರಿಕಾನೂ ಅಷ್ಟೇ, ಯಾವುದೇ ಕಾರಣಕ್ಕೂ ತನ್ನ ಮೊಂಡುತನವನ್ನು ಎರಡೂ ದೇಶಗಳು ಬಿಡ್ತಾ ಇಲ್ಲ. ಸೊ ಹಾಗಾಗಿ ಯಾವೆಲ್ಲ ಜಾಗತಿಕ ಕಾರಣಗಳಿದ್ದಾವೆ ಯುದ್ಧ ಮುಂದುವರಿಯುತ್ತೆ ಅಂತ ಹೇಳೋದಕ್ಕೆ ನೋಡ್ತಾ ಹೋಗೋಣ. ಮೊಸಬಾ ಖಮೇನಿ ಹೇಳಿರ್ತಕ್ಕಂಥದ್ದು, ನಾವು ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡೋ ಪ್ರಶ್ನೆನೇ ಇಲ್ಲ ಸದ್ಯಕ್ಕೆ ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ಚೀನಾಕ್ಕೆ ಮತ್ತು ಭಾರತಕ್ಕೆ ಹಡಗುಗಳನ್ನು ಕಳಿಸೋದಕ್ಕೆ ಒಂದಷ್ಟು ರಿಯಾಯಿತಿ ಸಿಕ್ಕಿದೆ. ಹಾಗಾಗಿ ಡಾರ್ಕ್ ಮೋಡ್ಗಳಲ್ಲಾದರೂ ಸರಿ ನಮ್ಮ ಹಡಗು ಭಾರತವನ್ನು ತಲುಪ್ತಾ ಇದೆ, ಒಂದಷ್ಟು ತೈಲ ನಮಗೆ ಸಿಗ್ತಾ ಇದೆ. ಆದರೆ ಹರ್ಮುಜನ್ನು ಯುರೋಪಿಯನ್ ರಾಷ್ಟ್ರಗಳಿಗೆ ಅಥವಾ ಅಮೆರಿಕಕ್ಕೆ ಅಥವಾ ಬೇರೆ ರಾಷ್ಟ್ರಗಳಿಗೆ ತೈಲ ಸಪ್ಲೈಗೆ ಯಾವ ಕಾರಣಕ್ಕೂ ನಾವು ಬಿಡಲ್ಲ ಅಂತ ಇರಾನ್ ಹೇಳಿದೆ. ಮೊನ್ನೆ ಸಂಜೆ ಅಷ್ಟೊತ್ತಿಗೆ ಮುಂಬೈ ಬಂದರಿಗೆ ಒಂದು ನೌಕೆ ಅಲ್ಲಿಂದ ಬಂತು, ಒಂದಷ್ಟು ತೈಲ ಹೊತ್ಕೊಂಡು ಬಂತು. ಮೊದಲ ತೈಲ ನೌಕೆ, ಯುದ್ಧದ ಆರಂಭದ ನಂತರದ ಮೊದಲ ತೈಲ ನೌಕೆ ಬಂತು. 10 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲವನ್ನು ಆ ನೌಕೆ ಹೊತ್ತು ತಂದಿದೆ ಅಂತ. ಹೆಂಗೆ ಸಾಧ್ಯ ಆಯಿತು? ಅತ್ಯಂತ ನಿಪುಣವಾದಂತಹ ರಾಜತಾಂತ್ರಿಕತೆಯ ಮುಖಾಂತರ, ಅದು ಎಸ್ ಜಯಶಂಕರ್ ಅವರ ನೈಪುಣ್ಯಕ್ಕೆ ಸವಾಲೊಡ್ಡಿದ ರಾಜತಾಂತ್ರಿಕತೆ ಅದು. ಅದನ್ನು ಅತ್ಯಂತ ದಕ್ಷವಾಗಿ ಎಸ್ ಜಯಶಂಕರ್ ನಿಭಾಯಿಸಿ ತೈಲ ನಮಗೆ ಬರೋ ಹಾಗೆ ಮಾಡ್ತಾ ಇದ್ದಾರೆ. ಸೊ ಇರಾನ್ ಸಚಿವ ಅಬ್ಬಾಸ್ ಅರಗ್ಚಿ ಜೊತೆಗೆ ಎಸ್ ಜಯಶಂಕರ್ ಮಾತನಾಡಿದ್ದಾರೆ. 3 ಸುತ್ತಿನ ಮಾತುಕತೆ ಮಾಡಿ ಒಂದಷ್ಟು ತೈಲ ನಮಗೆ ಆಮದಾಗೋ ಹಾಗೆ ಮಾಡಿದ್ದಾರೆ. ಈಗ ಒಂದು ಹಡಗು ಅಂತೂ ಬಂದಿದೆ, ಇನ್ನಷ್ಟು ಹಡಗುಗಳು ಬರ್ತಾ ಇದ್ದಾವೆ. ಇನ್ನೂ 28 ಹಡಗು ಭಾರತದ್ದು ಅಲ್ಲಿ ಹರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಅದರಲ್ಲಿ ಸುಮಾರು 800 ಭಾರತೀಯ ನಾವಿಕರಿದ್ದಾರೆ. ಅವರುಗಳ ಜೀವ ಮುಖ್ಯ, ಜೊತೆಗೆ ಆ ತೈಲ ಭಾರತ ತಲುಪೋದು ಮುಖ್ಯ. ಅದಕ್ಕೇನೇನು ವ್ಯವಸ್ಥೆ ಬೇಕೋ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಭಾಗ. ಅಂದರೆ ಭಾರತ ತನ್ನ ಸೇಫ್ಟಿನ ತಾನು ನೋಡ್ಕೊಳ್ತಾ ಇದೆ. ನಮಗೆ ಭಾರತದ ನಾಗರಿಕರಿಗೆ ಯಾವುದೇ ರೀತಿ ಸಮಸ್ಯೆ ಆಗದೇ ಇರೋ ಹಾಗೆ ನಮ್ಮ ವಿದೇಶಾಂಗ ಸಚಿವಾಲಯ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಬಹಳ ಎಚ್ಚರಿಕೆಯಿಂದ ಯುದ್ಧದ ನಡಾವಳಿಗಳನ್ನು ಗಮನಿಸಿ ಹೆಜ್ಜೆಯನ್ನು ಇಡ್ತಾ ಇದೆ, ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಮತ್ತು ಈ ನೆನ್ನೆ ಬಂದಿರತಕ್ಕಂಥ ಹಡಗು ಹೆಂಗೆ ಬಂತು ಅಂತ ನಾವು ನೋಡೋದಾದರೆ, ಅವರು ಈ ಹಡಗಿನಲ್ಲಿ ಒಂದು ಸ್ವಯಂ ಚಾಲಿತ ಗುರುತು ವ್ಯವಸ್ಥೆ ಇರುತ್ತೆ. ಅಂದರೆ ಸೆಲ್ಫ್ ಆಟೋಮ್ಯಾಟಿಕ್ ಐಡೆಂಟಿಫಿಕೇಷನ್ ಸಿಸ್ಟಮ್ ಇರುತ್ತೆ. ಅಂದರೆ ಹಡಗು ಎಲ್ಲೆಲ್ಲಿ ಮೂವ್ ಆಗ್ತಾ ಇದೆ ಅಂತ ಗೊತ್ತಾಗತ್ತೆ ರಾಡಾರ್ಗಳಲ್ಲಿ. ಸೊ ಆ ಥರ ಒಂದು ವ್ಯವಸ್ಥೆ ಇದೆ ಅಂತ. ಟ್ರಾನ್ಸ್ಪಾಂಡರ್ಗಳು ಇರ್ತವೆ, ಅದ್ರ ಮುಖಾಂತರ ಗೊತ್ತಾಗತ್ತೆ ಅಂತ. ಇವ್ರೇನು ಮಾಡ್ತಾರೆ, ಅವುಗಳನ್ನೆಲ್ಲ ಆಫ್ ಮಾಡಿರ್ತಾರೆ. ಡಾರ್ಕ್ ಮೋಡ್ನಲ್ಲಿ ಅಂತಂದರೆ ಹಡಗು ಎಲ್ಲಿ ಚಲಿಸ್ತಾ ಇದೆ ಅಂತ ಎಲ್ಲೂ ಗೊತ್ತಾಗಲ್ಲ, ಆ ಥರ ಬರ್ತಾರೆ. ಆದರೆ ಅದರಲ್ಲೊಂದು ಅಪಾಯನೂ ಇದೆ, ಭಾಳ ದೊಡ್ಡ ರಿಸ್ಕ್ ಇದು. ನೋಡಿ, ಹಡಗು ಅಕಸ್ಮಾತ್ ಯಾವುದಾದ್ರೂ ದಾಳಿಕೋರರ ದಾಳಿಗೆ ಸಿಲುಕಿ ಮುಳುಗೋದ್ರೆ ಅಥವಾ ದಾಳಿಗೆ ಸಿಲುಕಿ ಬೇರೆ ಎಲ್ಲಾದರೂ ಅವರು ಹಡಗನ್ನ ತೊಗೊಂಡು ಹೋದರೆ ಗೊತ್ತಾಗಲ್ಲ ನಮಗೆ. ಆದರೂ ಆ ಎಲ್ಲ ರಿಸ್ಕ್ಗಳನ್ನು ತಗೊಂಡು ಈ ಒಂದು ಹಡಗು ಡಾರ್ಕ್ ಮೋಡಲ್ಲಿ ಬಂದಿದೆ. ಸೊ ಮಾರ್ಚ್ 9ನೇ ತಾರೀಕು ಏನು ದೇಶದಲ್ಲಿ ಈ ಹಾಹಾಕಾರ ಶುರುವಾಯಿತು ವಾಣಿಜ್ಯ ಸಿಲಿಂಡರ್ಗಾಗಿ, ಅಷ್ಟೊತ್ತಿಗಾಗಲೇ ಈ ಒಂದು ಹಡಗು ಬಂದಿದೆ ಅಂತ. ಹರ್ಮುಜ್ ದಾಟಿತ್ತು ಅಷ್ಟೊತ್ತಿಗಾಗಲೇ, ದಾಟಿ ಮತ್ತೆ ಅವರು ಇದನ್ನು ಆನ್ ಮಾಡಿಕೊಂಡು ಟ್ರ್ಯಾಕಿಂಗ್ ವ್ಯವಸ್ಥೆಯನ್ನು ಚಾಲನೆ ಮಾಡಿಕೊಂಡು ಬಂದಿದ್ದಾರೆ. ಇದನ್ನು ಗೋಯಿಂಗ್ ಡಾರ್ಕ್ ಅಂತ ಕರೀತಾರೆ. ಆ ಥರ ಹಡಗು ಬಂದಿದೆ ಅಂತ. ಇನ್ನೂ 28 ಹಡಗುಗಳು ಬರೋದಕ್ಕೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಇದು ಒಂದು. ಎರಡನೇದು, ಯುದ್ಧ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದೆ. ಯಾಕೆ ಮುಂದುವರಿಯುತ್ತೆ ಅಂತ. ಸೊ ಇರಾನ್ನಲ್ಲಿ ಈಗಾಗಲೇ ಅವ್ರು ಹೇಳಿರೋದೇನು, ನಮ್ಮ ಸಾರ್ವಭೌಮತೆಗೆ ಮಾನ್ಯತೆ ಕೊಡಬೇಕು, ಯುದ್ಧದಿಂದಾದ ನಷ್ಟವನ್ನು ಭರಿಸಬೇಕು, ಜೊತೆಗೆ ಭವಿಷ್ಯದಲ್ಲಿ ಈ ರೀತಿ ಯುದ್ಧನೇ ಮಾಡಲ್ಲ ಇರಾನ್ ಮೇಲೆ ಅಂತ ಅಮೆರಿಕ ಗ್ಯಾರಂಟಿ ನೀಡಬೇಕು ಅಂತ. ಇದೆಲ್ಲ ಆಗೋಗ ಮಾತಾ? ಅಮೆರಿಕ ಗ್ಯಾರಂಟಿ ನೀಡುತ್ತೆ ಹಾಗೆ ಇರಾನ್ ಮೇಲೆ ನಾನು ಯುದ್ಧನೇ ಮಾಡಲ್ಲ ಅಂತ? ನೀಡೋದಾದರೆ ಯಾವ ಕಾರಣಕ್ಕೆ ನೀಡುತ್ತೆ? ಅಮೆರಿಕವೇ ಬಯಸಿದ ರೆಜಿಮೆ ಅಲ್ಲಿ ಬಂದರೂ ಕೂಡ ಅಮೆರಿಕ ಇಂಥದ್ದೊಂದು ಗ್ಯಾರಂಟಿಯನ್ನು ನೀಡೋದಿಲ್ಲ. ಆಮೇಲೆ ಯುದ್ಧದಿಂದ ಆದಂಥ ನಷ್ಟವನ್ನು ಅಮೆರಿಕ ಭರಿಸುವ ಚಾನ್ಸೇ ಇಲ್ಲ, ಇಸ್ರೇಲ್ ಭರಿಸುವ ಚಾನ್ಸೇ ಇಲ್ಲ. ಯಾಕಂತಂದರೆ ಅಲ್ಲಿಗೆ ನಾವು ತಪ್ಪು ಮಾಡಿದ್ವಿ ಅಂತ ಒಪ್ಕೊಳಂಗಾಗುತ್ತೆ ಯುದ್ಧದಿಂದ ಆದ ನಷ್ಟ ಭರಿಸಿದರೆ. ಹಾಗೆಯೇ ನಮ್ಮ ಸಾರ್ವಭೌಮತೆಗೆ ಮಾನ್ಯತೆ ನೀಡಬೇಕು ಅಂದರೆ, ಇಡೀ ಯುದ್ಧ ಶುರುವಾಗಿರೋದೇ ಈ ರೆಜಿಮ್ ಚೇಂಜ್ ಮಾಡೋದಕ್ಕೆ, ಸಾರ್ವಭೌಮತೆಗೆ ಮಾನ್ಯತೆ ಕೊಡದೇ ಇರೋದ್ರಿಂದ ಅಂತ. ಮತ್ತೆ ಯಾಕೆ ಅವರು ನಿಲ್ಲಿಸ್ತಾರೆ? ಸೊ ಈಗ ಇರೋ ಪರಿಸ್ಥಿತಿ ನೋಡಿದ್ರೆ ಇದು ಹೇಳಿರೋದು ಇರಾನ್ನ ಅಧ್ಯಕ್ಷ ಪೆಜಿಶ್ಕಿಯಾನ್. ಆದರೆ ಇರಾನ್ನ ಸರ್ವೋಚ್ಚ ನಾಯಕ, ಹೊಸ ಸರ್ವೋಚ್ಚ ನಾಯಕ ಮೊಸ್ತಫಾ ಖಮನೆ ಏನು ಹೇಳ್ತಾ ಇದ್ದಾರೆ ಅಂದರೆ,
ನಾವು ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ, ಕೊನೆ ಉಸಿರಿರೋವರೆಗೂ ಹೋರಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗಷ್ಟೇ ಶುರುವಾಗಿದೆ ಯುದ್ಧ ಅನ್ನೋ ಅರ್ಥದಲ್ಲಿ ಮೊಸ್ತಫಾ ಖಮೇನಿ ಮಾತನಾಡ್ತಾ ಇದ್ದಾರೆ. ಸೊ ಹಾಗಾಗಿ IRGC, ಇರಾನ್ನ IRGC ಏನೇನು ಮಾಡಿದೆ ಅಂತ ನೋಡಿದ್ರೆ, ರೀಸೆಂಟಾಗಿ USS ಅಬ್ರಹಾಂ ಲಿಂಕನ್ ನೌಕೆ ಮೇಲೆ ದಾಳಿ ಮಾಡಿದೆ. ಇನ್ನಷ್ಟು ಅಂದರೆ ಕೆಣಕೋದು ಅಂತಾರಲ್ಲ ಆ ಥರ ಕೆಣಕಿದೆ, ಹೋಗಿ ಚುಚ್ಚಿ ಕೆಣಕೋದು ಅಂತಾರಲ್ಲ ಆ ಥರ ಕೆಣಕಿದೆ. ಸೊ ಇರಾನ್ ಬುರ್ಜ್ ಖಲೀಫಾ ಬಳಿ ಕೂಡ ಡ್ರೋನ್ ದಾಳಿ ನಡೆಸಿದೆ. ಇನ್ನು ಬಹ್ರೇನ್ ವಿಮಾನ ನಿಲ್ದಾಣ ಇರ್ಬೋದು, ಒಮನ್ನಲ್ಲಿ ತೈಲ ಬಂದರು ಇರಬಹುದು, ಹಾಗೆಯೇ ಇರಾಕಿನ ಜಲಪ್ರದೇಶಗಳಲ್ಲಿ ಏನು ಅಮೆರಿಕದ ಹಡಗುಗಳಿರ್ಬೋದು ಅವುಗಳ ಮೇಲೆ ಕೂಡ ದಾಳಿ ನಡೆಸಿ ನಿರಂತರವಾಗಿ ದಾಳಿ ನಡೆಸ್ತಾನೆ ಇದೆ ಇರಾನ್, ಹಿಮ್ಮೆಟ್ತಾ ಇಲ್ಲ. ಆಮೇಲೆ ಕುವೈತ್ ಏರ್ಪೋರ್ಟ್ ಮೇಲೆ ದಾಳಿ ನಡೆಸಿದೆ. ಹಾಗೆಯೇ ಈಗ ಅಮೆರಿಕದ ಗುಪ್ತಚರ ಸಂಸ್ಥೆ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥದ್ದು ಕ್ಯಾಲಿಫೋರ್ನಿಯಾ ಮೇಲೂ ಕೂಡ ದಾಳಿ ಆಗಬಹುದು ಅಂತ. ಹಾಗಾಗಿ ಎಲ್ಲೂ ಕೂಡ ಇರಾನ್ ತಾನು ಸೋತಿದ್ದೀನಿ ಅಥವಾ ನೆಲಕ್ಕೆ ಬಿದ್ದಿದ್ದೀನಿ ಅನ್ನೋ ಥರದ ಸೂಚನೆಗಳನ್ನು ಕೊಡ್ತಾ ಇಲ್ಲ. ಅಮೆರಿಕಕ್ಕೆ ಅನಿವಾರ್ಯ ಆಗ್ಬಿಡುತ್ತೆ. ಹೇಗಿದೆ ಅಂದರೆ, ನೀವು ಶುರು ಮಾಡಿರಬಹುದು ಯುದ್ಧನ, ಆದರೆ ನಾವು ನಿಲ್ಲಿಸ್ಬೇಕೋ ಬೇಡವೋ ಅಂತ ನಾವು ಅದನ್ನು ತೋರಿಸ್ತೀವಿ ಅನ್ನೋ ಥರ ನಮ್ಮ ಕೈಲಿದೆ ಇವಾಗ ಯುದ್ಧದ ನಿಯಂತ್ರಣ ಅನ್ನೋ ಒಂದು ಹಂತಕ್ಕೆ ಬಂದುಬಿಟ್ಟಿದೆಯಾ ಯುದ್ಧ. ಅಮೆರಿಕ ಶುರು ಏನೋ ಮಾಡ್ತು. ಸೊ ಈಗ ಹಾಗಾದರೆ ಇನ್ನಷ್ಟು ಕಾರಣಗಳಿದೆ ಯುದ್ಧ ನಿಲ್ಲೋದಿಲ್ಲ ಅಂತ ಹೇಳೋದಕ್ಕೆ. ನೋಡಿ, ಈ ಯುದ್ಧ ಅಲ್ಟಿಮೇಟ್ಲಿ ಎಲ್ಲಿಗೆ ಬಂದು ನಿಲ್ತು? ಕಂಟ್ರೋಲ್ ಓವರ್ ಆಯಿಲ್. ಹರ್ಮುಜ್ ಜಲಸಂಧಿ ಇರಬಹುದು ಅಥವಾ ಬೇರೆ ಬೇರೆ ಜಲಸಂಧಿಗಳಿರಬಹುದು, ತನ್ಮೂಲಕ ಅಂದರೆ ಗಲ್ಫ್ ರಾಷ್ಟ್ರಗಳಿಂದ, ಗಲ್ಫ್ ಕೊಲ್ಲಿಯಿಂದ ಜಗತ್ತಿಗೆ ಸರಬರಾಜಾಗುವಂತಹ ಆಯಿಲ್ ಮೇಲಿನ ನಿಯಂತ್ರಣ ಏನಿದೆಯಲ್ಲ, ಇದನ್ನು ಯಾರು ಕಂಟ್ರೋಲ್ ಮಾಡ್ತಾರೆ, ಪಾರುಪತ್ಯನ ಸಾಧಿಸೋದಕ್ಕೆ ಈ ಒಂದು ಯುದ್ಧ ನಡೆದಿದೆ ಅನ್ನೋ ಅರ್ಥದಲ್ಲಿ ಅಲ್ಲಿಗೆ ಬಂದು ನಿಂತ್ಕೊಂತು. ಯಾಕಂದರೆ ಅದು ಇರಾನ್ನಲ್ಲಿ ಭಯೋತ್ಪಾದನೆ ಇರ್ಬೋದು ಅಥವಾ ಖಮೇನಿ ರೆಜಿಮ್ ಆಡಳಿತ ಇರ್ಬೋದು, ಮತ್ತೊಂದಿರ್ಬೋದು, ಏನೇ ಆದರೂ ನಡೀತಾ ಇದ್ದದ್ದು ಈ ತೈಲದಿಂದ ಬರ್ತಾ ಇದ್ದಂತಹ ಹಣದಿಂದ. ಸೊ ಆ ಹಣದ ಮೇಲೆ ನಿಯಂತ್ರಣ ಪಡ್ಕೊಳ್ಬೇಕು ಅನ್ನೋದು ಅಮೆರಿಕದ ಆಸೆ. ಅದನ್ನು ತಾನು ಕಂಟ್ರೋಲ್ ಮಾಡಿದ್ರೆ ಆ ಎಲ್ಲ ಗಲ್ಫ್ ರಾಷ್ಟ್ರಗಳನ್ನ ಕಂಟ್ರೋಲ್ ಮಾಡಬಹುದು ಅನ್ನೋಂಥದ್ದು. ಅಮೆರಿಕ ಈಗ ಆಲ್ರೆಡಿ ತೈಲದ ಉತ್ಪಾದನೆಯಲ್ಲಿ ಜಾಗತಿಕವಾಗಿ ನಂಬರ್ 1 ಸ್ಥಾನದಲ್ಲಿದೆ. ಆದರೂ ಕೂಡ ಇನ್ನೂ ಈ 2ನೇ ಸ್ಥಾನದಲ್ಲಿರುವಂತಹ ಇನ್ನೂ ಉಳಿದಂತಹ ಈ ತೈಲದ ಮೇಲಿನೂ ಕೂಡ ನಿಯಂತ್ರಣ ಸಾಧಿಸಬೇಕು ಅನ್ನೋದು ಅಮೆರಿಕದ ಆಸೆ. ಆದರೆ ಇರಾನ್ ಅದಕ್ಕೆ ಬಿಡ್ತಾ ಇಲ್ಲ. ನೋಡಿ, ಈಗ ನಿಜವಾದ ಸ್ವರೂಪ, ಯುದ್ಧದ ನಿಜವಾದ ಸ್ವರೂಪ ತೆರ್ಕೊಳ್ತಾ ಇರೋದೇನೆ ಈಗ. ಹರ್ಮುಜ್ ಜಲಸಂಧಿಯನ್ನಂತೂ ಪ್ರಮುಖವಾದ ಜಲಸಂಧಿ ನಾವು ಓಪನ್ ಮಾಡಲ್ಲ ಅಂತ ಅವ್ರು ಕೂತಿದ್ದಾರೆ. ಇನ್ನೊಂದು ದೊಡ್ಡ ದಾಳವನ್ನು ಇರಾನ್ ಉರುಳಿಸ್ತಾ ಇದೆ. ಏನದು? ಬಾಬ್ ಎಲ್ ಮಂದೇಬ್, ಇನ್ನೊಂದು ಅತ್ಯಂತ ಪ್ರಮುಖವಾದ ಜಲಸಂಧಿ. ಅದನ್ನು ಕೂಡ ನಾವು ಮುಚ್ತೀವಿ ಅಂತ ಇರಾನ್ ಹೊರಟಿದೆ. ತಾನು ಸತ್ರು ಸರಿಯೇ ಎದುರಾಳಿಯನ್ನು ಸೋಲಿಸಬೇಕು ಅನ್ನೋದು ಇರಾನ್ನ ಗುರಿ. ಯಾವುದಿದು ಬಾಬ್ ಎಲ್ ಮಂದೇಬ್ ಅನ್ನುವಂಥ ಜಲಸಂಧಿ? ಹರ್ಮುಜ್ ಜಲಸಂಧಿಯಷ್ಟೇ ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ಜಲಸಂಧಿ. ಆದರೆ ಇರಾನ್ಗೆ ಯಾವುದೇ ರೀತಿ ಗಡಿಯನ್ನು ಇದು ಶೇರ್ ಮಾಡೋದಿಲ್ಲ. ಬದಲಾಗಿ ಇರಾನ್ನಿಂದ 1600 ಕಿಲೋಮೀಟರ್ಗಳ ದೂರದಲ್ಲಿದೆ. ಆದರೆ ಇದನ್ನು ಕೂಡ ನಾವು ಮುಚ್ತೀವಿ ಅಂತ. ಇದು ಯೆಮೆನ್ ಗಡಿನಲ್ಲಿರ್ತಕ್ಕಂಥದ್ದು. ಕೆಂಪು ಸಮುದ್ರವನ್ನು ಹಿಂದೂ ಮಹಾಸಾಗರದಿಂದ ಬೇರ್ಪಡಿಸುವಂತಹ ಕಿರಿದಾದ ಜಲಮಾರ್ಗ ಅದು. ಇದನ್ನು ಕಣ್ಣೀರಿನ ದ್ವಾರ ಅಂತಲೂ ಕರೀತಾರೆ. ಅಂದರೆ ಭಾಳ ಕಿರಿದಾದಂಥ ಒಂದು ಪುಟ್ಟ ಜಲಮಾರ್ಗ. ಯೆಮೆನ್, ಎರಿಟ್ರಿಯಾ, ಜಿಬೌಟಿಯಾ ಅನ್ನುವಂಥ 3 ದೇಶಗಳ ಗಡಿಯನ್ನು ಇದು ಹೊಂದಿದೆ ಈ ಮಾರ್ಗ. ಇನ್ನು ಜಾಗತಿಕ ವ್ಯಾಪಾರದ ಪ್ರಮುಖ ಕೊಂಡಿ ಇದು. ವರ್ಷಕ್ಕೆ 20,000ಕ್ಕೂ ಹೆಚ್ಚು ಹಡಗುಗಳು ಈ ಒಂದು ಕೊಂಡಿಯ ಮುಖಾಂತರ ಸಂಚಾರ ಮಾಡ್ತವೆ. ಲಕ್ಷಾಂತರ ಬ್ಯಾರಲ್ ತೈಲ ಸಾಗಣೆ ನಡೆಯುತ್ತೆ ಇಲ್ಲಿ. ಇಲ್ಲಿಂದನೇ ಗಲ್ಫ್ ರಾಷ್ಟ್ರಗಳ ಪ್ರಮುಖವಾದ ಹೆಚ್ಚಿನ ತೈಲ ಯುರೋಪ್ ರಾಷ್ಟ್ರಗಳಿಗೆ ಹೋಗುವಂಥದ್ದು. ಯುರೋಪ್ನ ಮಾರುಕಟ್ಟೆಗೆ ತೈಲ ರಫ್ತಾಗುವಂಥದ್ದು ಇದೇ ಬಾಬ್ ಎಲ್ ಮಂದೇಬ್ ಜಲಸಂಧಿಯ ಮುಖಾಂತರ ಅಂತ. ಸೊ ಒಂದು ವೇಳೆ ಇದನ್ನೇನಾದರೂ ಕ್ಲೋಸ್ ಮಾಡಿದ್ರೆ ಇರಾನ್, ಯುರೋಪಿಯನ್ ರಾಷ್ಟ್ರಗಳಿಗೆ ಬಹಳ ಕಷ್ಟ ಆಗುತ್ತೆ. ಅರೆ, ಯುರೋಪಿಯನ್ ರಾಷ್ಟ್ರಗಳಿಗೆ ಯಾಕೆ ಕಷ್ಟ ಆಗುತ್ತೆ? ಇರಾನ್ ಯುದ್ಧ ಮಾಡ್ತಾ ಇರೋದು ಅಮೆರಿಕದ ವಿರುದ್ಧ ಅಲ್ವಾ ಅಂತ ನೀವು ಹೇಳ್ಬೋದು. ಇದರಲ್ಲಿ ನ್ಯಾಟೋ ರಾಷ್ಟ್ರಗಳಿದ್ದಾವೆ ಯುರೋಪಿಯನ್ ರಾಷ್ಟ್ರಗಳಲ್ಲಿ. ಸೊ ಯುರೋಪಿಯನ್ ರಾಷ್ಟ್ರಗಳಲ್ಲಿ ತೊಂದರೆ ಉಂಟಾದರೆ, ಅಲ್ಲಿನ ಮಾರ್ಕೆಟ್ ಕುಸಿದು ಬಿದ್ದರೆ, ಅವರಿಗೆ ಈ ತೈಲ ಸಾಗಣೆ ಅವ್ರು ಕೇಪ್ ಆಫ್ ಗುಡ್ ಆಫ್ ಮೂಲಕ ಹೋಗಬೇಕಾಗತ್ತೆ. ಒಂದು ವೇಳೆ ಈ ಜಲಸಂಧಿಯನ್ನು ಮುಚ್ಚಿದ್ರೆ ಆಗ ಅವ್ರಿಗೆ ಸಾಗಣೆ ವೆಚ್ಚ ದುಪ್ಪಟ್ಟಾಗತ್ತೆ, ಅಲ್ಲಿನ ಮಾರ್ಕೆಟ್ ವ್ಯತ್ಯಯ ಆಗುತ್ತೆ, ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಯಾಕಂತಂದರೆ ಎಲ್ಲವೂ ಕೂಡ ಯುರೋಪಿಯನ್ ರಾಷ್ಟ್ರಗಳಲ್ಲೂ ಕೂಡ ಇವತ್ತಿಗೂ ತೈಲದ ಮೇಲೆ ಡಿಪೆಂಡಿಂಗ್ ಆಗಿರ್ತಕ್ಕಂಥದ್ದು, ಇಂಧನದ ಮೇಲೆ ಡಿಪೆಂಡಿಂಗ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ಆಲ್ರೆಡಿ ಯುರೋಪಿಯನ್ ರಾಷ್ಟ್ರಗಳಲ್ಲಿ ರಷ್ಯಾ ಉಕ್ರೇನ್ ಸಂಘರ್ಷದಿಂದಾಗಿ ತೈಲದ ಲಭ್ಯತೆಯಲ್ಲಿ ಏರುಪೇರಾಗಿದೆ ಸಾಕಷ್ಟು. ಸೊ ಒಂದು ವೇಳೆ ಇದೇನಾದರೂ ಬಾಬ್ ಎಲ್ ಮಂದೇಬನ್ನು ಕ್ಲೋಸ್ ಮಾಡಿದರೆ ಬಹಳ ಕಷ್ಟ ಆಗ್ಬಿಡಬಹುದು. ಆಗ ಯುರೋಪ್ ಅಮೆರಿಕದ ವಿರುದ್ಧ ಸಿಟ್ಟು ಮಾಡಿಕೊಳ್ಳುತ್ತೆ, ಅಮೆರಿಕದ ಮೇಲೆ ಒತ್ತಡ ಹಾಕುತ್ತೆ, ಜಾಗತಿಕ ಒತ್ತಡ ಶುರುವಾಗುತ್ತೆ ಅಮೆರಿಕದ ವಿರುದ್ಧ. ಬೇರೆ ಎಲ್ಲ ರಾಷ್ಟ್ರಗಳು ಅಮೆರಿಕದ ವಿರುದ್ಧ ಒಂದಾಗ್ತವೆ. ಹೀಗೆ ಇದೊಂದು ಬಹಳ ದೊಡ್ಡದಾದ ಯುದ್ಧ ತಂತ್ರ.
ಹಾಗಾದರೆ ಇರಾನ್ ಹೆಂಗೆ ಮಾಡುತ್ತೆ, ಹೆಂಗೆ ಕ್ಲೋಸ್ ಮಾಡುತ್ತೆ? ಇರಾನ್ಗೆ ಗಡಿನೇ ಇಲ್ವಲ್ಲ. ಬಾಬೆಲ್ ಈ ಮಂದೇಬ್ ಅನ್ನುವಂಥ ಈ ಜಲಸಂಧಿ ಇರೋದು 1600 ಕಿಲೋಮೀಟರ್ ದೂರದಲ್ಲಿ ಯಮನ್ ಗಡಿ ಇರತಕ್ಕಂಥದ್ದು. ಈಗಾಗಲೇ ಯಮನ್ ವಿರುದ್ಧವೂ ಕೂಡ ಇರಾನ್ ದಾಳಿ ಮಾಡ್ತಾ ಇದೆ. ಹೇಗೆ ಸಾಧ್ಯ ಅಂತ ನೋಡಿದ್ರೆ ಹೌತಿ ಉಗ್ರರ ಮುಖಾಂತರ. ಯಮನ್ನಲ್ಲಿ ಹೌತಿ ಉಗ್ರರು ಬಹಳ ಸ್ಟ್ರಾಂಗ್ ಆಗಿ ಆಕ್ಟಿವ್ ಆಗಿದ್ದಾರೆ. ಈ ಹೌತಿ ಉಗ್ರರನ್ನ ಇರಾನ್ನ ಪ್ರಾಕ್ಸಿ ಸೇನೆ ಅಂತ ಕರೀತಾರೆ. ಇನ್ನೂ ಕೂಡ ಅವರು ಯುದ್ಧಕ್ಕೆ ನೇರವಾಗಿ ಎಂಟ್ರಿ ಆಗಿಲ್ಲ. ಆದರೆ ಈ ಹೌತಿ ಉಗ್ರರು ಈ ಸಮುದ್ರ ದಾಳಿಗಳಲ್ಲಿ ನಿಷ್ಣಾತರು. ಈಗ ಆಲ್ರೆಡಿ ಈ ಬಾಬೆಲ್ ಮಂದೇಬಲ್ಲಿ ಸಾಕಷ್ಟು ಹಡಗುಗಳ ಮೇಲೆ ಅವರು ದಾಳಿ ಮಾಡಿದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ದಿನ ಈ ಬಾಬೆಲ್ ಮಂದೇಬ್ ಮೂಲಕ ಹಡಗುಗಳು ಸಂಚಾರ ಆಗೋದು ಕೂಡ ನಿಂತಿತ್ತು. ಯಾಕಂದರೆ ಇವರು ಅಷ್ಟು ದಾಳಿಗಳನ್ನು ಮಾಡ್ತಾ ಇದ್ರು. ಅವ್ರಿಗೆ ಅದ್ರ ಮೇಲೆ ಸಂಪೂರ್ಣ ಹೋಲ್ಡ್ ಇದೆ ಅಲ್ಲಿ. ಸೊ ಇವರೇನಾದರೂ ಆಕ್ಟಿವ್ ಆಗಿ ಆ ಮಾರ್ಗವನ್ನು ಏನಾದರೂ ಬಂದ್ ಮಾಡಿದ್ರೆ ಬಹಳ ಬಹಳ ಕಷ್ಟ ಆಗುತ್ತೆ. ಯುದ್ಧ ಇನ್ನಷ್ಟು ಮತ್ತಷ್ಟು ಭೀಕರ ಸ್ವರೂಪವನ್ನು ಪಡ್ಕೊಳುತ್ತೆ. ಕೇವಲ ಇದಷ್ಟೇ ಅಲ್ಲ, ಇನ್ನೂ ಒಂದು ಮಾರ್ಗ ಇದೆ, ಜಲಮಾರ್ಗ, ಸೂಯೆಜ್ ಕಾಲುವೆಯ ಮುಖಾಂತರ. ನಮ್ಮ ನೆಟ್ವರ್ಕ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ನಾವು ಅದನ್ನೂ ಕೂಡ ಡಿಸ್ರಪ್ಟ್ ಮಾಡಬಲ್ಲೆವು ಅಂತ ಇರಾನ್ ಹೇಳ್ತಾ ಇದೆ. ಸೊ ಅದೂ ಏನಾದರೂ ಡಿಸ್ರಪ್ಟ್ ಆದರೆ ಇದು ತೈಲಕ್ಕೋಸ್ಕರ, ಅಬ್ಸಲ್ಯೂಟ್ಲಿ ಫಾರ್ ಆಯಿಲ್, ತೈಲಕ್ಕೋಸ್ಕರ ನಡೆಯುವಂತಹ ಜಾಗತಿಕ ಯುದ್ಧವಾಗಿ ಬದಲಾಗುತ್ತೆ. ಹೀಗಾಗಿ ಇಷ್ಟೆಲ್ಲ ಕಾರಣಗಳಿರೋದ್ರಿಂದ ಈ ಯುದ್ಧ ಸದ್ಯಕ್ಕೆ ಇಮ್ಮಿಡಿಯೇಟ್ ಆಗಿ ನಿಲ್ಲೋ ಲಕ್ಷಣಗಳಂತೂ ಕಾಣ್ತಾ ಇಲ್ಲ. ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದರೂ ಕೂಡ ಮತ್ತೆ ಎಸ್ಕಲೇಟ್ ಆಗಲ್ಲ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಇದರೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.